ಖಾಕಿ ಸಮವಸ್ತ್ರನ ಹಾಕಿ ಕರ್ನಾಟಕ ರಾಜ್ಯ ಜನರ ಸೇವೆ ಮಾಡಬೇಕನ್ನೋ ಕನಸು ನಿಮ್ಮದಾಗಿದ್ದರೆ ಇದೇ ನಿಮಗೆ ಸುವರ್ಣ ಅವಕಾಶ. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಹೊಸದಾಗಿ ಪೊಲೀಸ್ ನೇರ ನೇಮಕಾತಿಯನ್ನು 2026ರಲ್ಲಿ ಕನ್ಫರ್ಮ್ ಮಾಡಿದೆ. ಅಂದರೆ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ, ವಾಟ್ಸಪ್ ಗ್ರೂಪ್ಗಳೆಲ್ಲ ಕೂಡ ಹರಿದಾಡ್ತಾ ಇದೆ, ಸ್ಪ್ರೆಡ್ ಆಗಿದೆ, ನಿಮ್ಮೆಲ್ಲರೂ ಕೂಡ ಗೊತ್ತಾಗಿರುತ್ತೆ ಮಾಹಿತಿ ಏನಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಸತತ 5 ವರ್ಷಗಳ ನಂತರ ಅಂದರೆ 2021ರಲ್ಲಿ ಕನ್ಫರ್ಮ್ ಆಗಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ಗಳ ಒಂದು ಅಪ್ಲಿಕೇಶನ್ಗಳನ್ನು ಮತ್ತೆ 4-5 ವರ್ಷಗಳಿಂದನೂ ಕೂಡ ಕನ್ಫರ್ಮ್ ಮಾಡಿರಲಿಲ್ಲ, ಕರೆದಿರಲಿಲ್ಲ. ಸೊ ಅದು ನಮಗೆ ಇವಾಗ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಅಥವಾ ಬಂದಿದೆ ಅಂತಲೇ ಅನ್ಕೊಳ್ಬೋದು. ಯಾಕಂತ ಹೇಳಿದ್ರೆ 5 ವರ್ಷಗಳ ನಂತರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ನಮಗೆ ಹೊಸದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಬೇಕನ್ನುವಂಥ ಒಂದು ಸುವರ್ಣ ಅವಕಾಶ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದೆ. ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕಕ್ಕೂ ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೂ KK ಮತ್ತು ನಾನ್ KK ಎರಡಿಗೂ ಕೂಡ ಪೋಸ್ಟ್ಗಳನ್ನು ಹಂಚಿಕೆ ಮಾಡಿ ಏನು ಬಿಡುಗಡೆ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಎಷ್ಟು ಪೋಸ್ಟ್ಗಳನ್ನು ಬಿಟ್ಟಿದ್ದಾರಪ್ಪ ಅಂತಂತಂದರೆ ಒಟ್ಟಿನಲ್ಲಿ ನಿಮ್ಗೆ ಹೇಳ್ಬೇಕಂತಂದರೆ 596 ಪೋಸ್ಟ್ಗಳನ್ನು ಅಂದರೆ 596 ಪೋಸ್ಟ್ಗಳನ್ನು ಕನ್ಫರ್ಮ್ ಮಾಡಿದ್ದಾರೆ. ಅದರಲ್ಲಿ ಮತ್ತೆ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಕೂಡ ಡಿವೈಡ್ ಮಾಡಿದ್ದಾರೆ. ಪುರುಷರಿಗೆ ಬಂದ್ಬಿಟ್ಟು 398 ಪೋಸ್ಟ್ಗಳನ್ನು ಕನ್ಫರ್ಮ್ ಮಾಡಿದ್ದಾರೆ, ಮಹಿಳೆಯರಿಗೆ 133 ಪೋಸ್ಟ್ಗಳನ್ನು ಕನ್ಫರ್ಮ್ ಮಾಡಿದ್ದಾರೆ. ಇನ್ನೊಂದೇನಂತಂದರೆ ಕಲ್ಯಾಣ ಕರ್ನಾಟಕದವರಿಗೆ ಈಗ ನಾನು ನಾಲ್ಕಕ್ಕೆ ಅವ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಇವಾಗ. ಇದಾದ ನಂತರ ಕಲ್ಯಾಣ ಕರ್ನಾಟಕ ಏನಿದೆಯಲ್ಲ, ಕಲ್ಯಾಣ ಕರ್ನಾಟಕದವರಿಗೆ 2 ಅವಕಾಶಗಳನ್ನೇ ಇದ್ದಾವೆ. ಏನಂತಂದರೆ ಈಗ ನಾವು ಬಿಟ್ಟಿರುವಂಥ 598 ಪೋಸ್ಟ್ಗಳಲ್ಲಿ ನಾವು ಕಾಂಪಿಟೇಷನ್ ಕೂಡ ಮಾಡ್ಬೋದು. ಅದಲ್ದೇ ಈ ಕಲ್ಯಾಣ ಕರ್ನಾಟಕ ಸಪ್ರೇಟ್ ಎಕ್ಸಾಮನ್ನು ಮಾಡ್ತಾರೆ. ಅದಲ್ದೇ ನಾನ್ ಕಲ್ಯಾಣ ಕರ್ನಾಟಕ ಬಂದೆ ನಾನು ಇವಾಗ. ನಾನ್ ಕಲ್ಯಾಣ ಕರ್ನಾಟಕ ಎಷ್ಟು ಪೋಸ್ಟ್ಗಳನ್ನು ಬಿಟ್ಟಿದ್ದಾರಪ್ಪ ಅಂದರೆ ಒಟ್ಟಾರೆಯಾಗಿ 3395 ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. 3395 ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಮಹಿಳೆ ಮತ್ತು ಪುರುಷರಿಗೆ ಇಬ್ಬರಿಗೂ ಡಿವೈಡ್ ಮಾಡಿದ್ದಾರೆ. ಪುರುಷರಿಗೆ 2266 ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. ಅದಲ್ಲದೆ ಮಹಿಳೆಯರಿಗೆ ಕೂಡ ಏನಪ್ಪ ಅಂತಂದರೆ 755 ಪೋಸ್ಟ್ಗಳನ್ನು ಕನ್ಫರ್ಮ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಒಳ್ಳೆ ಅವಕಾಶ ಇದು ನಮ್ಮೆಲ್ಲರಿಗೂ ಕೂಡ. ಯಾರ್ಯಾರು ನಮಗೆ ಒಂದು ಪೊಲೀಸ್ ಆಗಬೇಕನ್ನೋ ಒಂದು ಪ್ಯಾಷನ್, ಒಂದು ಇಂಟ್ರೆಸ್ಟ್ ಇದೆಯಲ್ಲ, ಅವ್ರಿಗೆಲ್ಲರೂ ಕೂಡ ಇದು ಒಂದು ಸುವರ್ಣ ಅವಕಾಶ. ಇಂಥ ಒಂದು ಅವಕಾಶವನ್ನು ನೀವು ಕಳ್ಕೊಳ್ಬೇಡ್ರಿ. ದಯವಿಟ್ಟು ಎಲ್ಲರೂ ಅಪ್ಲಿಕೇಶನ್ಗಳನ್ನು ಹಾಕಿ. ಯಾಕಂತ ಹೇಳಿದ್ರೆ ಈಗ ಆನ್ಲೈನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾಳೆಯಿಂದ ಅಂದರೆ ಜೂನ್ 8ರಿಂದ ಅಂದರೆ 8ನೇ ತಾರೀಕು 6ನೇ ತಿಂಗಳು 2026ರಿಂದ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ಆರಂಭ ಆಗಿದೆ. ಎಕ್ಸಾಮ್ ಡೇಟ್ ಕೂಡ ಆಲ್ರೆಡಿ ಫಿಕ್ಸ್ ಆಗಿದೆ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಈಗ ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ ಏನಿದೆಯಲ್ಲ ಅದು ಕೂಡ 3ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಕೊನೆ ಆಗ್ತದೆ. ಅದಾದ ನಂತರ ನಿಮಗೆ 4 ತಾರೀಕುವರೆಗೂ ಅಂದರೆ 4ನೇ ತಾರೀಕು 7ನೇ ತಿಂಗಳವರೆಗೂ ಕೂಡ ನಿಮಗೆ ಏನು ಇದು ಅಪ್ಲಿಕೇಶನ್ ಹಾಕ್ತಿರಲ್ಲಪ್ಪ, ಅಪ್ಲಿಕೇಶನ್ ಆದ ನಂತರ ನೀವು ಒಂದು DDಯನ್ನು ಕಟ್ಟಬೇಕಾಗ್ತದೆ. ಬ್ಯಾಂಕ್ ಮೂಲಕ ಅಥವಾ ಪೋಸ್ಟ್ ಆಫೀಸ್ ಮೂಲಕ ಕೂಡ ನೀವು DDಯನ್ನು ಕಟ್ಟಬೇಕಾಗ್ತದೆ. ಅದು ಸಾಮಾನ್ಯವಾಗಿ ಎಲ್ಲ ಕಾಸ್ಟ್ಗಳಿಗೂ ಡಿಫ್ರೆಂಟ್ ಇದೆ. ನಿಮಗೆ ಇಲ್ಲಿ 2A 2B 3A 3B ಇವರೆಲ್ಲರೂ ಕೂಡ 750 ರೂಪಾಯಿ ಫೀಸನ್ನು ಕಟ್ಟಬೇಕಾಗ್ತದೆ. ಅದಲ್ಲದೆ SC ST ಅವರು 500 ರೂಪಾಯಿ ಫೀಸನ್ನು ಕಟ್ಟಬೇಕಾಗ್ತದೆ. ಸೊ ಇದೆಲ್ಲರೂ ಕೂಡ ತುಂಬ ಕಾಮನ್, ಏನಂತ ದೊಡ್ಡದು ಅಮೌಂಟ್ ಏನಲ್ಲ. 750 500 ರೂಪಾಯಿ ಏನು ದೊಡ್ಡ ಅಮೌಂಟ್ ಏನಲ್ಲ. ಒಂದು ಸಲ ಕಟ್ಟ್ರಿ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದವರೆಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು 7 ಜಿಲ್ಲೆಗಳಲ್ಲಿ ನೀವು ಕಾಂಪಿಟೇಷನ್ ಮಾಡಬೇಕಾಗ್ತದೆ. ಒಂದು ಅವಕಾಶ ಏನಂತಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಹಾಕ್ರಿ. ಅದಲ್ಲದೆ ನಾನ್ ಕಲ್ಯಾಣ ಕರ್ನಾಟಕ ಏನು ಕರೆದಿದ್ದಾರಲ್ಲ 3398 ಪೋಸ್ಟ್ಗಳಲ್ಲಿ ಕೂಡ ನೀವು ಆ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಜೊತೆಗೆ 596 ಪೋಸ್ಟ್ಗಳಲ್ಲಿ ಕೂಡ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಒಟ್ಟಿನಲ್ಲಿ ನಿಮಗೆ ಒಂದು ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಪರೀಕ್ಷೆ ಬರ್ಬೋದು, ಇನ್ನೊಂದು ನಾನ್ ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಪರೀಕ್ಷೆನ ಬರಿಬೋದು. ನಿಮಗೆ 2 ಅವಕಾಶಗಳಿದ್ದಾವೆ. ಒಟ್ಟಿನಲ್ಲಿ ಅದರಲ್ಲಾದರೆ ಅದು, ಇದರಲ್ಲಾದರೆ ಇದು, ಯಾವುದು ನಿಮಗೆ ಚೆನ್ನಾಗಿ ಸ್ಕೋರ್ ಆಗ್ತದೋ ಅದು ನಿಮ್ಗೆ ಖಂಡಿತವಾಗ್ಲೂ ಕೊಂತೆ ಬರುತ್ತದೆ. ಸೊ ಅದಲ್ಲದೆ ನಾನು ಕೊನೆಯದಾಗಿ ಒಂದೆರಡು ಮಾತುಗಳನ್ನು ಹೇಳಿ ಈ ವಿಡಿಯೋನ ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೋಡಿ, ಭಾಳ ದಿನಗಳ ನಂತರ ಒಂದು ದೊಡ್ಡ ಸುವರ್ಣ ಅವಕಾಶ ನಿಮ್ಮೆಲ್ಲರೂ ಕಣ್ಣು ಮುಂದೆ ಬಂದಿದೆ, ನಿಮ್ಮ ಮನೆವರೆಗೂ ಬಂದಿದೆ. ಎಲ್ಲರೂ ಯಾರ್ಯಾರಿಗೆ 18 ವರ್ಷ ಆಗಿದ್ದನೋ, ಯಾರ್ಯಾರು PUC ಮುಗ್ದಿನೋ, PUC ಮುಗದೇ ಇದ್ದನು ಕೂಡ ಅದರ ತತ್ಸಮಾನ ITI, ಕಾಮರ್ಸ್, ಸೈನ್ಸ್ ಅಥವಾ ಡಿಪ್ಲೊಮಾ ಯಾವುದಾದ್ರೂ ಮುಗಿದ್ರೂ ಕೂಡ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ನಿಮ್ಗೆ 18 ವರ್ಷ ಕಂಪ್ಲೀಟ್ ಆದರೆ ಸಾಕು. ಜಸ್ಟ್ ಸೆಕೆಂಡ್ PUC ಅದರ ತತ್ಸಮಾನ ಯಾವುದೇ ವಿದ್ಯಾರ್ಥಿ ಮುಗಿದ್ರೂ ಕೂಡ ನೀವು ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಅದಲ್ಲದೆ ನಿಮಗೆ 2ರಿಂದ 2.5 ತಿಂಗಳಿಗೆ ಅಷ್ಟೇ ಅವಕಾಶ ಇರೋದು ಎಕ್ಸಾಮ್ ಬರೋದಕ್ಕೆ. ಯಾಕಂದರೆ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿದೆ ಆಲ್ರೆಡಿ. ಓಕೆನಾ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಎಲ್ಲರೂ ಕೂಡ ಈಗಾಗಲೇ ನಿಮ್ಮೆಲ್ಲರಿಗೂ ಹೇಳೋ ಒಂದೇ ಮಾತು, ಓದೋಕೆ ಸ್ಟಾರ್ಟ್ ಮಾಡಿರಿ. ಮನೇಲಿ ಕುಂತು ಓದೋಕ್ಕೆ ಹೋಗ್ಬೇಡ್ರಿ. ಆದಷ್ಟು ನಿಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಲೈಬ್ರರಿಗಳಿಗೆ ಹೋಗಿ. ಆದಷ್ಟು ನಿಮ್ಗೆ ಏನಾದರೂ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದರೆ
ಸಾಧ್ಯವಾದಷ್ಟು ಬೇಗ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ಕೋಚಿಂಗನ್ನು ಸೇರ್ಕೊಳ್ಳಿ. ಅದಲ್ಲದೆ ಹೆಂಗೆ ಓದ್ಬೇಕಂತಂದರೆ ಈ ಒಂದು 2 ತಿಂಗಳು ನಮ್ದಲ್ಲ, ರಾತ್ರಿ ಹಗಲು ಓದಿದ್ರೆ ನಿಮಗೆ ಅನಿಸ್ಬೇಕು ನಾನು ಕಷ್ಟಪಡ್ತಾ ಇದ್ದೀನಿ, ಆಗುವ ಚಾನ್ಸ್ ಇದೆ ಅನ್ನುವಂಥ ಒಂದು ಫೀಲ್ ನಿಮ್ಮ ತಲೆಯಲ್ಲಿ ಬರಬೇಕು. ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿ, GK ಇವೆಲ್ಲನೂ ಕೂಡ ಕವರ್ ಮಾಡಬೇಕಾಗ್ತದೆ. ಸೊ ತುಂಬ ಟಫ್ ಇರ್ತದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಕೇಳಿದ್ರೆ ತುಂಬ ಕಾಂಪಿಟೇಷನ್ ಇದೆ. ಯಾಕಂತ ಕೇಳಿದ್ರೆ ಲಾಸ್ಟ್ ಟೈಮ್ ಕಾಲ್ಫಾರ್ಮ್ ಆದಾಗ ಜಸ್ಟ್ ನಿಮಗೆ 27 28 ವಯಸ್ಸು ಅಷ್ಟಿರೋರು ಮಾತ್ರ ಅಪ್ಲಿಕೇಶನ್ಗಳನ್ನು ಹಾಕಬಹುದಾಗಿತ್ತು. ಬಟ್ 5 ವರ್ಷ ಡಿಲೇ ಆಗಿರೋದ್ರಿಂದ ಎಲ್ರಿಗೂ ಒಂದು ಸುವರ್ಣ ಅವಕಾಶವನ್ನು ಕೊಟ್ಟಿದೆ. 33 ವಯಸ್ಸಾಗಿರೋರು ಕೂಡ ಎಕ್ಸಾಮನ್ನು ಬರೀಬಹುದು. ಆ ಒಂದು ಅವಕಾಶ ನಿಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲ ಟ್ಯಾಲೆಂಟೆಡ್ ಪರ್ಸನ್ಸ್ಗಳು ಇರ್ತಾರೆ. ಸೊ ಹಾಗಂತೇಳಿ ತುಂಬ ಕಾಂಪಿಟೇಷನ್ ಇರ್ತದಂತಲ್ಲ. ಒಬ್ಬರಿಗೆ ಟ್ಯಾಲೆಂಟ್ ಇದ್ದರೆ ಅವ್ರಿಗೆ ಫಿಸಿಕಲಾಗಿ ಫಿಟ್ನೆಸ್ ಇರೋಲ್ಲ, ಫಿಸಿಕಲಾಗಿ ಫಿಟ್ನೆಸ್ ಇದ್ದವ್ರಿಗೆ ಟ್ಯಾಲೆಂಟ್ ಇರೋಲ್ಲ. ಓಕೆನಾ? ಒಂದರಲ್ಲಿ ನಾವು ಟ್ಯಾಲೆಂಟ್ ಇದ್ದರೆ ಇನ್ನೊಂದರಲ್ಲಿ ವೀಕ್ ಇರ್ತೀವಿ. ಸೊ ಯಾರಿಗೆ ಯಾವ ಅವಕಾಶ ಸಿಗ್ತದೆ ಗೊತ್ತಿಲ್ಲ. ನಾವು ಎಷ್ಟೇ ಓದಿರೂ ಕೂಡ ಕೆಲವೊಂದು ಸಲ ಲಕ್ ನಮ್ಮ ಕೈ ಹಿಡ್ತದೆ. ಸೊ ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡ್ರಿ, ದಯವಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಈ ಒಂದು ಅವಕಾಶ ಮತ್ತೆ ನಮಗೆ ಮುಂದೆ ಸಿಗ್ತದಲ್ಲ ಗೊತ್ತಿಲ್ಲ, ಬಂದಿರೋ ಅವಕಾಶವನ್ನು ಸದುಪಯೋಗ ಪಡ್ಕೊಳ್ಬೇಕು. ಸೊ ಇದು ಮುಂದೆ ನಿಮಗೆ ಇನ್ನೂ ನಾನು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ, ಎಕ್ಸಾಮ್ ಯಾರು ನಡೆಸ್ತಾ ಇದ್ದಾರೆ, ಅದಲ್ಲದೆ ಫಿಸಿಕಲ್ ಯಾವಾಗ ಇರ್ತದೆ, ಎಕ್ಸಾಮ್ ಯಾವಾಗ ಇರ್ತದೆ, ಎಕ್ಸಾಮ್ ಆದಮೇಲೆ ಫಿಸಿಕಲ್ ಇರ್ತದೆ ಅಥವಾ ಫಿಸಿಕಲ್ ಆದಮೇಲೆ ಎಕ್ಸಾಮ್ ಇರ್ತದೋ, ಇವೆಲ್ಲದರ ಬಗ್ಗೆ ಕೂಡ ನಿಮಗೆ ಬೇಕಾದರೆ ಮಾಹಿತಿ ಏನಾದರೂ ಬೇಕಾದರೆ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅನ್ನಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ಅದ್ರ ಬಗ್ಗೆ ಕೂಡ ನಿಮಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಯಾಕಂತ ಕೇಳಿದ್ರೆ ನಾನು ಕೂಡ ಪೊಲೀಸ್ ಇಲಾಖೆಯಲ್ಲಿರೋದ್ರಿಂದ ನನಗೂ ಗೊತ್ತಿರುವಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ನಾನು ಈ ವಿಡಿಯೋನ ತುಂಬ ಲೆಂತ್ ಮಾಡೋಕ್ಕೆ ಹೋಗೋದಿಲ್ಲ, ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದೆ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಯಾವತ್ತೂ ಕೂಡ ಫ್ರೀ ಇರ್ತದೆ. ನಿಮ್ಮ ಕಾಮೆಂಟ್, ಪ್ರತಿಯೊಂದು ಕಾಮೆಂಟನ್ನು ಕೂಡ ನಾನು ಓದ್ತೀನಿ. ಯಾಕಂತ ಕೇಳಿದ್ರೆ ನೀವು ಟೈಮ್ ಕೊಟ್ಟು ಕಾಮೆಂಟ್ ಮಾಡ್ತೀರ ಅಂದಮೇಲೆ ನಿಮ್ಮ ಕಾಮೆಂಟ್ಗೂ ನಾನು ರಿಪ್ಲೈ ಕೊಡದೇ ಇದ್ದರೆ ಅದು ಸರಿಯಲ್ಲ. ಸೊ ನಾನು ಕೂಡ ರಿಪ್ಲೈ ಕೊಡ್ತೀನಿ. ನಿಮಗೋಸ್ಕರ ನಾನು ಟೈಮ್ ಕೊಡ್ತೀನಿ. ಸೊ ಇದು ಒಂದು ಸುವರ್ಣ ಅವಕಾಶ, ನಮ್ಮೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ. ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಲ್ಲಿ ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ 18 ವರ್ಷ ಮುಗಿಸಿದವರು ಅಥವಾ ಮಹಿಳೆಯರ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಆಗಲಿ PUC ಮುಗಿಸಿದ್ರೆ ಸಾಕಪ್ಪ. ಅವ್ರಿಗೆ ಕೆಲವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಪೊಲೀಸ್ ಇಲಾಖೆ ಅಂತಂದರೆ. ಅವ್ರಿಗೆ ಒಳ್ಳೆ ಸಂಬಳ ಇದೆ, 37,500 ರೂಪಾಯಿ ನಿಮಗೆ ಬೇಸಿಕ್ಕಾಗಿ ನೀವು ಜಾಯಿನ್ ಆದ ದಿನದಿಂದನೇ ನಿನಗೆ ಸ್ಟಾರ್ಟ್ ಆಗ್ತದೆ. ಕೆಲವೊಬ್ಬರಿಗೆ ಡೌಟ್ ಇರ್ಬೋದು, ನಾವು ಜಾಯಿನ್ ಆದ ದಿನದಿಂದನೇ ನಮಗೆ ಪೇಮೆಂಟ್ ಬರ್ತದೆ ಅಥವಾ ಟ್ರೈನಿಂಗಿಂದ ನಮಗೆ ಪೇಮೆಂಟ್ ಕೊಡ್ತಾರಾ, ಇಲ್ಲ ಟ್ರೈನಿಂಗಲ್ಲಿ ಇದ್ದಾಗ ನಾವು ಪೇಮೆಂಟ್ ಮಾಡ್ತಾರಾ ಇಲ್ಲ ಅಂತ ನಿಮ್ಗೆ ಡೌಟ್ ಇರ್ಬೋದು. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ನಾನು ಫುಲ್ ಕ್ಲಿಯರಾಗಿ ಮಾಡ್ತೀನಿ. ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಯಾರಾದರೂ ಇದ್ದರೆ ಆ ಥರ ಇದ್ದರೆ ದಯವಿಟ್ಟು ಅವ್ರಿಗೆ ಹೇಳಿ, ಅಪ್ಲಿಕೇಶನ್ಗಳನ್ನು ಹಾಕಿ. ಸ್ವಲ್ಪ ಟ್ಯಾಲೆಂಟ್ ಇದ್ರೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ, ಸ್ವಲ್ಪ ಹೇಳಿ ಅವರೆಲ್ಲರೂ ಕೂಡ ತಿಳಿಸಿರಿ, ವಿಷಯವನ್ನು ಮುಗಿಸಿರಿ. ಹಾಕೋದಾದರೆ ಹಾಕಲಿ, ಬೇಡದಿದ್ದರೆ ಬಿಡಲಿ. ನಿಮ್ಮ ಒಂದು ಕರ್ತವ್ಯ ಏನಂತಂದರೆ ಅವ್ರಿಗೆ ತಿಳಿಸಿರಿ ಅಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಕೊನೆವರೆಗೆ ನೋಡಿದ್ರೆ ನಿಮ್ಮೆಲ್ಲರೂ ಕೂಡ ಈ ಒಂದು ಜಾಬಲ್ಲಿ ಸೆಲೆಕ್ಷನ್ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದೆ ನೋಡೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.